ನಮಸ್ತೆ ಬಂಧುಗಳೇ, ಇದು ಕಾರ್ಡಿಯಕ್ ಅರೆಸ್ಟ್ ಪಾರ್ಟ್ 2. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಕಾರ್ಡಿಯಕ್ ಅರೆಸ್ಟ್ ಪಾರ್ಟ್ 2 ನಿಮಗೆ ಇದರ ಸೊಲ್ಯೂಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಪಾರ್ಟ್ 1 ನಾನು ಕಾರ್ಡಿಯಕ್ ಅರೆಸ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು ನೋಡಿ, ರಕ್ತನಾಳಗಳು ಅಂದರೆ ರಸ್ತೆಗಳು ಹೇಗೆ ಚೆನ್ನಾಗಿರಬೇಕು, ಒಂದು ವೆಹಿಕಲ್ ಓಡಬೇಕಂದ್ರೆ ಹಾಗೆ ರಕ್ತನಾಳಗಳು ಚೆನ್ನಾಗಿರಬೇಕು. ಈ ರಕ್ತನಾಳಗಳು ಹಾಳಾಗೋದನ್ನು ವೆಸ್ಯುಲರ್ ಎಲಾಸ್ಟಿಸಿಟಿ ಹಾಳಾಗೋ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ವೆಸ್ಯುಲರ್ ರೆಸಿಸ್ಟೆನ್ಸ್ ಚೆನ್ನಾಗಿರಬೇಕು. ವೆಸ್ಯುಲರ್ ರೆಸಿಸ್ಟೆನ್ಸ್ ಇಲ್ಲದೇ ಇದ್ದಾಗ ನಮಗೇನಾಗುತ್ತೆ, ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ರಕ್ತನಾಳಗಳು ಒಡೆದೋಗೋ ಚಾನ್ಸ್ ಇರುತ್ತೆ. ಇವೆಲ್ಲ ಕೇಳ್ತಾ ಇರ್ತೀರ ನೀವು, ಕಿವಿಲಿ ರಕ್ತ ಬಂತು, ಬ್ಲೀಡಿಂಗ್, ರಕ್ತನಾಳ ಒಡೆದೋಗಿದೆ, ಬ್ರೈನ್ ಸ್ಟ್ರೋಕ್ ಅಂತ ನೋಡ್ತೀವಲ್ಲ, ಅವ್ರ ವೆಸ್ಯುಲರ್ ರೆಸಿಸ್ಟೆನ್ಸು ಚೆನ್ನಾಗಿಲ್ಲ ಅಂದರೆ ಹಾಳಾಗ್ತಾ ಇರುತ್ತೆ. ಈ ವೆಸ್ಯುಲರ್ ರೆಸಿಸ್ಟೆನ್ಸ್ ಚೆನ್ನಾಗಿದ್ದರೆ ರಕ್ತನಾಳ ಒಡೆಯಲ್ಲ. ಮತ್ತು ಇನ್ನೊಂದು ಬ್ಲಾಕ್ ಆಗೋದು ಕೂಡ ಏನಕ್ಕೆ ಆಗುತ್ತೆ ಅಂತ ಹೇಳ್ತೀನಿ. ನಮ್ಮ ವೆಸ್ಯುಲರ್ ಎಲಾಸ್ಟಿಸಿಟಿ ಸಿಸ್ಟಮು ಅಂದರೆ ರಕ್ತನಾಳಗಳು ಹಿಗ್ಗುವುದು, ಕುಗ್ಗುವುದು ಅವೆಲ್ಲ ಸಿಸ್ಟಮ್ ಚೆನ್ನಾಗಿಲ್ಲದಿದ್ದಾಗ ಹಾಳಾಗುತ್ತೆ. ಇದಕ್ಕೆ ಏನು ಮಾಡಬೇಕಂದ್ರೆ ನಾರು ಪದಾರ್ಥಗಳ ಆಹಾರವನ್ನು ಹೆಚ್ಚಾಗಿ ಬಳಸಬೇಕು. ನೀವು ಈ ನಾರು ಪದಾರ್ಥ ಆಹಾರವನ್ನು ಹೆಚ್ಚಾಗಿ ಬಳಸೋದ್ರಿಂದ ರಕ್ತನಾಳಗಳನ್ನು ನಾವು ರಕ್ಷಣೆ ಮಾಡ್ಬೋದು. ಮತ್ತು ಕಾರ್ಡಿಯಕ್ ಅರೆಸ್ಟ್ನ ಯಾವ ರೀತಿ ಪ್ರಿವೆಂಟ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಕಾರ್ಡಿಯಕ್ ಅರೆಸ್ಟ್ನ ತುಂಬ ಸರಳವಾಗಿ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು, ತುಂಬ ಈಸಿ. ಅದು ಕಾರ್ಡಿಯಕ್ ಅರೆಸ್ಟಿಗೆ ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೃದಯಘಾತಕ್ಕೆ ನಮ್ಮ ಆಯುರ್ವೇದದಲ್ಲಿ ಅಥವಾ ನ್ಯಾಚುರಲ್ ಆಗಿ ತುಂಬ ಈಸಿಯಾಗಿ ನಾವು ಅದಕ್ಕೆ ಪರಿಹಾರ ಮಾಡ್ಬೋದು. ನಾನು ಹೇಳೋ ಥರ ನೀವು ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಲೈಫ್ ಟೈಮ್ ನಿಮಗೆ ಹೃದಯಘಾತಗಳು ಬರಲ್ಲ. ನಾನು ಅದನ್ನು 15 ವರ್ಷ ನಾನು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿರುವಂಥ ಅನುಭವದಲ್ಲಿ, ಹೆಲ್ತ್ ಇಂಡಸ್ಟ್ರಿಯಲ್ಲಿ ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ, ಹಾರ್ಟ್ ಅಟ್ಯಾಕೆ ಬರ್ದಂಗೆ ನೀವು ಬದುಕ್ಬೋದು.